ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಆದ್ರೆ ಏನಂದ್ರೆ ಪ್ರತಿನಿಧಿಗಳು ಸ್ಟೇಜ್ ಮೇಲೆ ಕುತ್ಕೊಳ್ಳೋಂಗಿಲ್ಲ, ಅವರು ನಮ್ಮಂತೆ ಸಾರ್ವಜನಿಕವಾಗಿ ಕುತ್ಕೊಳ್ಬೇಕು ಅಂತ ಇದೆ ಒಂದು. ಇನ್ನೊಂದೇನಂದ್ರೆ ಯಾವುದೇ ಉದಾಹರಣೆ ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ಕೊರೋನಾ ಬಂದಿತ್ತಲ್ಲ, ಆ ವೇಳೆಯಲ್ಲೂ ಸಹಿತ ನಾವು ನರೇಗಾ ಕಾಮಗಾರಿಗಳನ್ನ ಬಂದ್ ಮಾಡಿರಲಿಲ್ಲ. ಅವಾಗ ನರೇಗಾ ಕಾಮಗಾರಿಗಳು ಚಾಲ್ತಿಯಲ್ಲಿ, ಅದರಿಂದ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ಎಷ್ಟೋ ಜನ ಬೆಂಗಳೂರಿಂದ ಇಲ್ಲಿ ವಲಸೆ ಬಂದ್ರಲ್ಲ, ಇವು ನಮ್ಮ ಈ ಕಡೆ ಇದ್ದವರು ಬೆಂಗಳೂರು ಹೋಗಿರ್ತಾರಲ್ಲ, ಅವರು ವಲಸೆ ಬಂದು ಇಲ್ಲಿ ಅವರಿಗೆ ಊಟಕ್ಕೂ ಸಹಿತ ಸಮಸ್ಯೆ ಆದಾಗ ಕೆಲವಷ್ಟು ಪಂಚಾಯಿತಿಗಳಲ್ಲಿ ಅವರು ತಮ್ಮ ಜಾಬ್ ಕಾರ್ಡನ್ನು ಮಾಡಿಕೊಂಡು ಉದ್ಯೋಗಾರ್ತಿ ಕೆಲಸ ಮಾಡಿ ಅದರ ಪೇಮೆಂಟ್ ಅನ್ನು ತಗೊಂಡಿದ್ದಾರೆ. ಅಂದರೆ ಅಷ್ಟು ಒಂದು ಈ ಯೋಜನೆ ಒಂದು ಸೆಂಟ್ರಲ್ ಅಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಉದ್ಯೋಗಾರ್ತಿ ಯೋಜನೆ. ಅದೇ ರೀತಿ ಈ ಯೋಜನೆಯಿಂದ ಇತರೆ ಯೋಜನೆಯೂ ಸಹಿತ ಪಾರದರ್ಶಕತೆಯಿಂದ ನಡೀಬೇಕು ಅನ್ನೋ ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನೆಗೆ ಇತರೆ ಯೋಜನೆಯನ್ನು ಅಳವಡಿಸಿದ್ದಾರೆ. ಸಾಮಾಜಿಕ ಪರಿಶೋಧನೆ ಅಂದರೆ ಸುಮಾರು 3 ತಿಂಗಳ ಮೊದಲೇ ಇದರ ವೇಳಾಪಟ್ಟಿಯನ್ನು ತಯಾರಿಸ್ತೇವೆ. ಈಗಾಗಲೇ ಮುಂದಿನ ಅವಧಿಯ ಒಂದು ಸಾಮಾಜಿಕ ಪರಿಶೋಧನೆ ಮಾಡೋದನ್ನು ನಾವು ಈಗಾಗಲೇ ತಯಾರು ಮಾಡಬೇಕಾಗಿದೆ. ವೇಳಾಪಟ್ಟಿಯನ್ನು ತಯಾರಿಸಿ ತಾಲೂಕಾ ಮಟ್ಟದಲ್ಲಿ ಅನುಮೋದನೆ ಪಡೆದು, ಜಿಲ್ಲಾ ಮಟ್ಟದಲ್ಲಿ ಅನುಮೋದನೆ ಪಡೆದು, ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿಂದ ಅನುಮೋದನೆಯಾಗಿ ಇಲ್ಲಿ ಬಂದಿರ್ತದೆ. ಆ ಬಂದಂಥ ವೇಳೆಯಲ್ಲಿ ಅಲ್ಲಿ ನೋಡಲ್ ಅಧಿಕಾರಿಗಳನ್ನು ಸಹಿತ ಆಯ್ಕೆ ಮಾಡಿರ್ತಾರೆ. ಕೆಲವೊಮ್ಮೆ ಏನಾಗ್ತದೆ, ಅಷ್ಟೆಲ್ಲ ಲೇಟಾಗಿ ಬಂದಾಗ 5-6 ತಿಂಗಳಲ್ಲಿ ಎಷ್ಟೋ ಜನ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ, ಅಥವಾ ಅಲ್ಲಿ ವೇಕೆಂಟ್ ಇರ್ತದೆ, ಕೆಲವರು ರಜೆ ಮೇಲೆ ಹೋಗಿರ್ತಾರೆ, ಕೆಲವರು ಮೀಟಿಂಗಲ್ಲಿ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನಿದೆ ಅಂದರೆ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕಳಿಸ್ಕೊಡ್ಬೇಕು. ಇಲ್ಲ ಆದರೆ ಅವರು ಬರಲಿಲ್ಲ ಅಂದಾಗ ಈ ಸಭೆಯನ್ನು ಮುಂದೂಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಒಂದು ಕೂಲಿಕಾರರ ಮುಖಂಡರು, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೂಲಿಕಾರರ ನರೇಗಾ ಕೂಲಿಕಾರ ಕೆಲಸವನ್ನು ಮಾಡಿದಂಥ ಹಿರಿಯರನ್ನ ನಮ್ಮ ಒಂದು ಸಭೆಯ ಅಧ್ಯಕ್ಷರನ್ನಾಗಿ ನಾವು ಕೂರಿಸ್ಕೊಂಡು ಆ ಸಭೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದು ಉದ್ದೇಶ, ಈ ನರೇಗಾ ಯೋಜನೆ ಜಾರಿ ತಂದ ಉದ್ದೇಶ ಏನು ಹೇಳಿದ್ರೆ, ಸಾರ್ವಜನಿಕರಿಗೆ ಕೆಲಸ ಸಿಗಬೇಕು ಸರಿಯಾಗಿ. ನಾವು ಹೇಳ್ಬೋದು, ನೀವು ಒಂದು 3 ದಿನ ಕೆಲಸ ಕೊಟ್ಟರೆ ನಮ್ಗೆ ಸಾಕ. ಅಲ್ಲಿ ಏನಿದೆ ಅಂದರೆ 365 ದಿವಸದಲ್ಲಿ ಉಳಿದ ಅವಧಿಯಲ್ಲಿ ನಮ್ಮ ಕೆಲಸಗಳನ್ನು, ನಮ್ಮ ಒಂದು ಈಗ ಉದಾಹರಣೆ ತೋಟದ ಕೆಲಸ ಇರ್ಬೋದು, ಅಥವಾ ಹೊಲದ ಕೆಲಸ ಇರ್ಬೋದು, ಗದ್ದೆ ಕೆಲಸ ಇರ್ಬೋದು, ಅವುಗಳನ್ನು ಮಾಡ್ಕೊಳ್ಬೇಕು. ನಾವು ಖಾಲಿ ಇದ್ದಂಥ ವೇಳೆಯಲ್ಲಿ ಏನು ಮಾಡಬೇಕು ಹೇಳಿದ್ರೆ, ಈ ಉದ್ಯೋಗಾರ್ತಿ ಯೋಜನೆಯಿಂದ ಕೆಲಸ ಕೇಳಿ ಪಂಚಾಯತ್ ಬಂದು ಅದರ ಮೂಲಕ ಕೆಲಸಗಳನ್ನು ಮಾಡಬೇಕು ಅಂತ ಇದೆ. ನಿಜವಾಗ್ಲೂ ಈ ಪರಿಸ್ಥಿತಿಯಲ್ಲಿ ನೀವು ಕೆಲಸ ಕೇಳಿ ನಮ್ಮ ಪಂಚಾಯತ್ಗೆ ಬಂದು ನಾವು ಕೆಲಸಗಳನ್ನು ಕೊಡಬೇಕಂತ ಇದೆ. ಆದ್ರೆ ಈ ಪರಿಸ್ಥಿತಿ ಏನಾಗಿದೆ, ಪಂಚಾಯತ್ದವರನ್ನೇ ಅವರ ಕೆಲಸಕ್ಕೆ ಕೇಳಿಸ್ಕೋಬೇಕು. ಅದನ್ನ ಮೇಡಮ್ ಕೇಳಿ ಪಡಿಬೇಕಾಗಿದೆ. ಅದು ದಯಮಾಡಿ ಏನು ಹೇಳ್ತಿರುತ್ತೆ, ಈ ಉದ್ಯೋಗಾರ್ತಿಯಲ್ಲಿ ಸಿಗುವಂತಹ ಬೆನಿಫಿಟ್ ಇತರ ಯೋಜನೆಯಲ್ಲಿ ಸಿಗೋದಿಲ್ಲ. ಯಾಕೆ ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ಬರುವ ಯಾವುದೇ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ಅವಕಾಶ ಕಡಿಮೆ. ಒಂದು ಮನೆಗೆ ಹಣ ಬರ್ತದೆ, ಜೊತೆಗೆ ಶೌಚಾಲಯವನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಈ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇದೆ. 1 ಎಕರೆ ಜಮೀನು ಇದ್ದರೆ ಏನಂದ್ರೆ ಈ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸಾಕಷ್ಟು. ತಮಗೆಲ್ಲ ಗೊತ್ತಿರುವಂತೆ ಅವ್ರು ಬಾಂಡಲ್ಲಿ ಬರ್ಕೊಂಡು ಸರ್ ಬರ್ತಾರೆ. ಪ್ರಶಾಂತ್ ಮಂಗೇಶ್ ಸಾಕಷ್ಟು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಲ್ಲ ಇದೆ. ಜೊತೆಗೆ ಏನಿದೆ ಅಂದರೆ 1 ಎಕರೆ ಜಮೀನು ಇದ್ದರೆ ಅಲ್ಪಾಳದ ಬಾವಿಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಇಂಗು ಗುಂಡಿ, ಬಸಿ ಕಾಲುವೆ ಮತ್ತು ಪೌಷ್ಟಿಕ ಕೈತೋಟ, ಕೋಳಿ ಶೆಡ್ಡು, ಕುರಿ ಶೆಡ್ಡು, ಸಾಕಷ್ಟು ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಿಂತ ಪಟ್ಕೊಂಡು ಏನು ಕೊಡಬೇಕಂದ್ರೆ, ಇದು ಒಂದು ಆ್ಯಕ್ಟ್ ಆಗಿರೋದ್ರಿಂದ ಸಂಬಂಧಿಸಿದ ದಾಖಲಾತಿಗಳನ್ನು ನಾವು ಪಂಚಾಯತ್ಗಳಲ್ಲಿ ಕೊಟ್ಟ ಮೇಲೆ ನಮ್ಮ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಸಾಕಷ್ಟು ಕೆಲಸ
ಮತ್ತು ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದಲೂ ಸಹಿತ ಕಾಮಗಾರಿಗಳನ್ನು ಮಾಡುವವರಿಗೆ ಅವಕಾಶ ಇದೆ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ತಮ್ಮಲ್ಲಿ ವೈಯಕ್ತಿಕ ಕಾಮಗಾರಿಗಳು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಸಾರ್ವಜನಿಕ ಕಾಮಗಾರಿಗಳು ಸಾಕಷ್ಟು ಕಡಿಮೆ ಆದಂತಹ ಮುಂದಿನ ಅವಧಿಯಲ್ಲಿ ನಾವು ಹೆಚ್ಚಿನ ಕೆಲಸಗಳನ್ನು ಮಾಡ್ಕೊಳ್ಬೇಕು. ಜೊತೆಗೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದು ಸಂಬಂಧಿಸಿದ ಏನಾದರೂ ಕೇಳೋದಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೂ ಸಹಿತ ಈ ಸಭೆಯಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ನಾನು ಜಿಲ್ಲಾ ಸಾಮಾಜಿಕ ಲೆಕ್ಕ ಪರಿಶೋಧಕರಾದಂತಹ ಹೆಗ್ಡೆ ಸರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ತನಿಖೆ ಸತ್ಯವತಿ ಉತ್ತಮ್ ಗಾಂವ್ಕರ್ ಇವರ ಜಮೀನಿನಲ್ಲಿ ಹಳ್ಳಕ್ಕೆ ಕಾಲುವೆ ನಿರ್ಮಾಣ, ಇದಕ್ಕೆ NMR ಮೊತ್ತ 4 ರಸ್ತೆಗೆ CD ನಿರ್ಮಾಣ 30,900 ರೂಪಾಯಿಗಳು. ನಂತರ 16-17ನೇ ಸಾಲಿನ ಬಸವಸತಿ ಯೋಜನೆಯಡಿ ಕೃತಿಕಾ ಕೃಷ್ಣಾನಂದ್ ಗಾಂವ್ಕರ್ ಬೈರೆಯವರ ಮನೆ ನಿರ್ಮಾಣ NMR ಮೊತ್ತ 11,842. ಗಾಂವ್ಕರ್ಣಿ ಬೈರೆ ಬೆಟ್ಟಗುಂಡಿ ನಿರ್ಮಾಣ 5,871. ರಾಜೇಂದ್ರ ಪಿಕಾರಂ ನಾಯ್ಕ್ ಅವರ ಮನೆ ಬಚ್ಚಲಗುಂಡಿ ನಿರ್ಮಾಣ 4,635. ಚಂದ್ರಕಾಂತ್ ಕೃಷ್ಣಗುಂಡಿ ಬೈರೆ ಬಚ್ಚಲಗುಂಡಿ ನಿರ್ಮಾಣ 6,061. ಗಾಂವ್ಕರ್